ನಮಸ್ಕಾರ ಸ್ನೇಹಿತರೆ, ಫ್ಯಾಮಿಲಿ ಫನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸುಸ್ವಾಗತ. ಮೈಸೂರಿಗೆ ಹೋದ್ರೆ ಅರಮನೆ ನೋಡದೆ ಬರುವುದೆಂದರೆ ಅದು ಮೈಸೂರಿಗೆ ಹೋಗಿದ್ದೇ ಅಲ್ಲ ಎಂದಂತೆ. ಮೈಸೂರು ನಗರದಲ್ಲಿ ನಮ್ಮೆಲ್ಲರಿಗೂ ತಟ್ಟನೆ ನೆನಪಾಗೋದು ಅಂಬಾವಿಲಾಸ ಅರಮನೆ. ಆದರೆ ನಿಮಗೆ ಗೊತ್ತಾ, ಮೈಸೂರಿನಲ್ಲಿ ಎರಡನೇ ಅತಿದೊಡ್ಡ ಅರಮನೆಯೂ ಇದೆ ಅಂತ? ಇಂದು ನಾವು ನೋಡಲಿರುವುದು ಮೈಸೂರಿನ ಲಲಿತ್ ಮಹಲ್ ಅರಮನೆ ಬಗ್ಗೆ. ಇದರ ಐತಿಹಾಸಿಕತೆ, ವಾಸ್ತುಶಿಲ್ಪ, ವಿಶೇಷತೆಗಳು, ಹೋಟೆಲ್ ಆಗಿ ಪರಿವರ್ತನೆಯಾದ ಬಳಿಕದ ಅನುಭವಗಳನ್ನೆಲ್ಲ ತಿಳಿದುಕೊಳ್ಳೋಣ ಬನ್ನಿ. ಲಲಿತ್ ಮಹಲ್ ಮೈಸೂರಿನ ಎರಡನೇ ಅತಿದೊಡ್ಡ ಅರಮನೆ. ಇದು ಚಾಮುಂಡಿ ಬೆಟ್ಟದ ಪಾದದಲ್ಲಿ ಮೈಸೂರು ನಗರದ ಪೂರ್ವ ದಿಕ್ಕಿನಲ್ಲಿ ನಗರದ ಕೇವಲ 11 ಕಿಲೋಮೀಟರ್ ದೂರದಲ್ಲಿದೆ. ಈ ಮಹಲ್ಲನ್ನು 1921ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆದೇಶದಂತೆ ನಿರ್ಮಿಸಲಾಯಿತು. ಇದು ಆಗಿನ ಭಾರತ ವೈಸ್ರಾಯ್ ಹಾಗೂ ಮಹಾರಾಜರ ಯುರೋಪಿಯನ್ ಅತಿಥಿಗಳಿಗೆ ವಿಶ್ರಾಂತಿಗಾಗಿ ವಿಶೇಷವಾಗಿ ನಿರ್ಮಿಸಲಾದ ಅರಮನೆ. ಇದು ಬ್ರಿಟಿಷ್ ಆಡಳಿತದ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು, ಆ ಸಮಯದಲ್ಲಿ ಮೈಸೂರು ಸಂಸ್ಥಾನವನ್ನು ಮಾದರಿ ಸಂಸ್ಥಾನ ಎಂದೇ ಪರಿಗಣಿಸಲಾಗಿತ್ತು. ಮೈಸೂರು ಮಹಾರಾಜರು ತಮ್ಮ ಕಲಾಪ್ರೀತಿಯಿಂದ ರಾಜ್ಯದಲ್ಲಿ ಅನೇಕ ಅರಮನೆಗಳು, ದೇವಾಲಯಗಳು, ತೋಟಗಳನ್ನು ಕಟ್ಟಿಸಿದ್ದರು. ಅದರಲ್ಲಿ ಲಲಿತ್ ಮಹಲ್ ಒಂದು ಪ್ರಮುಖ ಉದಾಹರಣೆ. ಈ ಮಹಲ್ನ ವಾಸ್ತುಶಿಲ್ಪದ ವೈಶಿಷ್ಟ್ಯ ನೋಡೋದಾದ್ರೆ, ಲಲಿತ್ ಮಹಲ್ ವಾಸ್ತುಶಿಲ್ಪವು ಪಾಶ್ಚಾತ್ಯ ಶೈಲಿಯ ಪ್ರಭಾವ ಹೊಂದಿದೆ. ಲಂಡನ್ನಿನ ಸಂತ ಪಾಲ್ಸ್ ಕ್ಯಾಥೆಡ್ರಲ್ ಶೈಲಿಯಲ್ಲಿ ರೂಪುಗೊಂಡಿರುವ ಈ ಅರಮನೆ ಶುದ್ಧ ಬಿಳಿ ಬಣ್ಣದಲ್ಲಿ ಅಲಂಕೃತವಾಗಿದೆ. ಈ ಮಹಲ್ಲನ್ನು ಬಾಂಬೆಯಿಂದ ಬಂದ ಇ.ಡಬ್ಲ್ಯೂ. ಫ್ರಿಚ್ಲಿ ಯೋಜಿಸಿದರು ಮತ್ತು ಬಿ. ಮುನಿವೆಂಕಟಪ್ಪ ಅವರು ನಿರ್ಮಿಸಿದರು. ಅರಮನೆಯಲ್ಲಿ 2 ಅಂತಸ್ತುಗಳು, ಗೋಳಾಕಾರದ ಗುಮ್ಮಟಗಳು, ಅಯೋನಿಕ್ ಕಾಲಂಗಳು ಮತ್ತು ಬಿಳಿ ಬಣ್ಣದ ಶೋಭೆಯೊಂದಿಗೆ ತನ್ನ ವೈಭವವನ್ನು ಹೆಚ್ಚಿಸಿವೆ. ಮಧ್ಯದಲ್ಲಿ ದೊಡ್ಡ ಗುಮ್ಮಟ ಮತ್ತು ಅದರ ಮೇಲೆ ಬೆಲ್ಜಿಯನ್ ಗಾಜಿನ ತೂಗುದೀಪವು ವಿಶಿಷ್ಟ ಆಕರ್ಷಣೆಯಾಗಿದೆ. ಅರಮನೆಯ ಒಳಭಾಗದಲ್ಲಿ ವೈಸ್ರಾಯ್ ಕೊಠಡಿ, ನೃತ್ಯ ಮಂಟಪ, ಔತಣ ಹಾಲ್ ಇರುವುದರಿಂದ ರಾಜಕೀಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬಳಸಲಾಗುತ್ತಿತ್ತು. ಇಟಾಲಿಯನ್ ಶೈಲಿಯ ಅಮೃತಶಿಲೆಯಿಂದ ನಿರ್ಮಿತ ಮೆಟ್ಟಿಲುಗಳು, ಪರ್ಷಿಯನ್ ಹಾಸಿಗೆಗಳು, ಬೆಲ್ಜಿಯನ್ ಕ್ರಿಸ್ಟಲ್ ದೀಪಗಳು, ಕೆತ್ತಿದ ಮರದ ಪೀಠೋಪಕರಣಗಳು ಇದಕ್ಕೆ ಆಭರಣವಾಗಿವೆ. ಅದರೊಳಗಿನ ಗೋಡೆಗಳಲ್ಲಿ ಟಿಪ್ಪು ಸುಲ್ತಾನಿನ ಯುದ್ಧಗಳ ಚಿತ್ರಗಳು, ಒಡೆಯರ್ ವಂಶದ ಭಾವಚಿತ್ರಗಳು, ಬ್ರಿಟಿಷ್ ಕಾಲದ ಕಲಾಕೃತಿಗಳು ಅರಮನೆಯ ಇತಿಹಾಸವನ್ನು ಮಾತನಾಡುತ್ತವೆ. ಅದನ್ನು ನೋಡುವಾಗಲೇ ಆ ಕಾಲದ ವೈಭವವನ್ನು ನೀವು ಅನುಭವಿಸುತ್ತೀರಿ. 1974ರಲ್ಲಿ ಲಲಿತ್ ಮಹಲ್ ಅರಮನೆ ಭಾರತ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಅಡಿಯಲ್ಲಿ ಅಶೋಕ ಗ್ರೂಪಿನ ಪೈಕಿ ಪಂಚತಾರ ಹೋಟೆಲ್ ಆಗಿ ಪರಿವರ್ತಿಸಲಾಯಿತು. ಹೋಟೆಲ್ಲಿನ ಅನುಭವವು ರಾಜನ ಅನುಭವವನ್ನು ನೀಡುತ್ತದೆ. ರಾಜನಿಗೆ ಹೇಗೆ ಸೌಕರ್ಯ ಸಿಗುತ್ತಿತ್ತೋ ಹಾಗೆಯೇ ಅಲ್ಲಿ ಉಳಿದುಕೊಂಡವರಿಗೆ ಸಿಗುತ್ತದೆ. ರಾಜ ಅತಿಥಿಗಳಿಗೆ ಮೀಸಲಾದ ಈ ಅರಮನೆ ಈಗ ಸರ್ಕಾರದ ಭಾರತ ಪ್ರವಾಸೋದ್ಯಮ ಅಭಿವೃದ್ಧಿ ಸಂಸ್ಥೆ ಐಟಿಡಿಸಿ ಯವರು ಪಂಚತಾರ ಹೋಟೆಲ್ ಆಗಿ ಪರಿವರ್ತಿಸಿದ್ದಾರೆ. ಲಲಿತ ಮಹಲ್ ಈಗ ಭಾರತದ ಭವ್ಯವಾದ ಹೋಟೆಲ್ಗಳಲ್ಲಿ ಒಂದಾಗಿದೆ. ಈ ಹೋಟೆಲ್ನಲ್ಲಿ ಅತಿಥಿಗಳಿಗೆ ರಾಜನ ಅನುಭವವನ್ನು ಉಂಟುಮಾಡಿದೆ. ಅಲ್ಲಿಗೆ ಬಂದ ಅತಿಥಿಗಳು ಲಲಿತ ಮಹಲ್ ಹಾಗೂ ಅದರ ಹಿನ್ನೆಲೆ ದೃಶ್ಯವಾದ ಚಾಮುಂಡಿ ಬೆಟ್ಟವು ಅವರಿಗೆ ಸಂತೋಷವನ್ನು ಉಂಟುಮಾಡಿದೆ. ಅಲ್ಲಿಯ ಊಟದ ಅನುಭವವೇ ಹೆಚ್ಚು ಸಂತಸ ನೀಡಿದೆ ಎಂದು ಜನರ ಅಭಿಪ್ರಾಯವಾಗಿದೆ. ಲಲಿತ ಮಹಲ್ ಹೋಟೆಲಿನ ಅವಶ್ಯಕತೆಗೆ ತಕ್ಕಂತೆ ಒಳಾಂಗಣವನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಿಕೊಂಡರು. ಆದಾಗ್ಯೂ ಹಳೆಯ ನೆಲವಸ್ತುಗಳು ಹಾಗೂ ಪೀಠೋಪಕರಣಗಳು, ಲಿಫ್ಟ್ಗಳು, ಭಾವಚಿತ್ರಗಳು ಇವೆಲ್ಲವುಗಳನ್ನು ಜಾಗೃತೆಯಿಂದ ನಿರ್ವಹಿಸುತ್ತಿದ್ದಾರೆ. ವಿಶಾಲವಾದ ಉದ್ಯಾನವನ್ನು ಆರೈಕೆ ಮಾಡಲು ಕಷ್ಟವಾದ್ದರಿಂದ ಅದನ್ನು ಚಿಕ್ಕದಾಗಿ ಮಾಡಿ ಅದರಲ್ಲಿ ಕಾರಂಜಿ ಹಾಗೂ ವಾಹನ ನಿಲುಗಡೆಗೆ ಸೌಕರ್ಯ ನೀಡಿ ಅದನ್ನು ಚೆಂದಾಗಿ ಆರೈಕೆ ಮಾಡುತ್ತಿದ್ದಾರೆ. ಅರಮನೆಯ ಆಚೆಯಿರುವ ಹುಲ್ಲು ಹಾಸಿಗೆಯಲ್ಲಿ ಸಂಜೆಯ ಹೊತ್ತಿನಲ್ಲಿ ಚಹಾ ಕುಡಿಯಲು ಅಥವಾ ಸಣ್ಣ ಸಮಾರಂಭಗಳನ್ನು ನಡೆಸುವ ವ್ಯವಸ್ಥೆ ಮಾಡಿದ್ದಾರೆ. ಈ ಹೋಟೆಲ್ನಲ್ಲಿ ಈಜುಕೊಳವಿದ್ದು, ಈ ಈಜುಕೊಳವು ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅರಮನೆಯ ಲಿಫ್ಟ್, ರತ್ನಗಂಬಳಿಗಳು ಹಾಗೂ ಒಟ್ಟೋಮನ್ ಇದು ರಥಬೈ ಕುದುರೆ ಗಾಡಿಯಲ್ಲಿ ಇರಿಸಿದ ಒಂದು ಬಗೆಯ ಆಸನ. ಇದನ್ನು ರಾಜರು ಕುಳಿತುಕೊಳ್ಳಲು ಬಳಸುತ್ತಿದ್ದರು. ಇದು ದಪ್ಪನೆಯ ಹಾಸಿಗೆ ಅಥವಾ ಬಟ್ಟೆಯಿಂದ ನೇಯ್ದಿರುವ ಆಸನವಾಗಿದೆ. ಇವೆಲ್ಲವೂ ಅರಮನೆಯ ಅತ್ಯಮೂಲ್ಯವಾದ ವಸ್ತುಗಳಾಗಿವೆ. ಲಲಿತ ಮಹಲ್ ಅರಮನೆ ಹಾಗೂ ಹೋಟೆಲಿನ ವಿಶೇಷತೆಗಳೆಂದರೆ ಗಣ್ಯ ವ್ಯಕ್ತಿಗಳ ಅದ್ದೂರಿಯಾದ ಮದುವೆ ಸಮಾರಂಭಗಳು ನಡೆದಿವೆ ಹಾಗೂ ನಡೆಯುತ್ತಿರುತ್ತವೆ. ಗಣ್ಯ ವ್ಯಕ್ತಿಗಳ ಹಾಗೂ ಸಚಿವರ ಸಭೆ ಸಮಾರಂಭಗಳು ನಡೆಯುತ್ತಿರುತ್ತವೆ.
ಚಲನಚಿತ್ರ ಹಾಗೂ ಧಾರಾವಾಹಿಗಳ ಛಾಯಾಗ್ರಹಣವನ್ನು ಇಲ್ಲಿ ಮಾಡುತ್ತಾರೆ. ಅರಮನೆಯ ಸಮೀಪದಲ್ಲಿರುವ ಹೆಲಿಪ್ಯಾಡ್ನಲ್ಲಿ 100ಕ್ಕಿಂತ ಹೆಚ್ಚಿನ ಚಿತ್ರಗಳ ಛಾಯಾಗ್ರಹಣವನ್ನು ಮಾಡಿದ್ದಾರೆ. ಈ ಅರಮನೆಯು ಛಾಯಾಗ್ರಹಣಕ್ಕೆಂದೇ ಪ್ರಾಮುಖ್ಯತೆಯನ್ನು ಕಂಡುಕೊಂಡಿದೆ. ಹಳೆಯ ಹಿಂದಿ ಹಾಗೂ ಕನ್ನಡ ಸಿನಿಮಾಗಳನ್ನು ಇಲ್ಲಿಯೇ ಚಿತ್ರೀಕರಿಸಲಾಗಿದೆ. ವೈವಿಧ್ಯಮಯ ಅಡುಗೆಯ ಬಗೆಯುಳ್ಳ ರೆಸ್ಟೋರೆಂಟ್, ವಾದ್ಯ ಸಂಗೀತದ ನೇರ ಪ್ರಸಾರದಲ್ಲಿ ಊಟದ ವ್ಯವಸ್ಥೆ, ಮಧ್ಯಾಹ್ನ ಮತ್ತು ರಾತ್ರಿ ಊಟ ಹಾಗೂ ವಾರಾಂತ್ಯದಲ್ಲಿ ಬಫೆಟ್ ಊಟದ ವ್ಯವಸ್ಥೆ ಇರುವುದಾಗಿದೆ. ಸಭೆ, ಸಮಾರಂಭ ಹಾಗೂ ಔತಣಕೂಟದ ಸೌಲಭ್ಯಗಳು 200 ಸಭಾಂಗಣದಷ್ಟು ಸಾಮರ್ಥ್ಯವಿರುವ ಒಂದು ದೊಡ್ಡ ಔತಣಾಂಗಣವಿದೆ. 80ರಷ್ಟು ಜನರ ಸಾಮರ್ಥ್ಯದ ದೊಡ್ಡದಾದ ಸಮಾವೇಶ ಭವನ, ಕಾನ್ಫರೆನ್ಸ್ ಹಾಲ್ ಇದೆ. 1000 ಜನರ ಸಾಮರ್ಥ್ಯದ ದೊಡ್ಡ ಈಜುಕೊಳವಿದೆ. 2000ದಷ್ಟು ಹುಲ್ಲು ಹಾಸಿಗೆ ಇದೆ. ರಾಜವೈಭವದ ಮದುವೆಯ ಕಂತೆ, ರಾಯಲ್ ವೆಡ್ಡಿಂಗ್ ಪ್ಯಾಕೇಜ್ಗಳು ಸಹ ಲಭ್ಯವಿದೆ. ಹೋಟೆಲಿನ ಸೌಲಭ್ಯಗಳು ಸುಮಾರು ಕೊಠಡಿಗಳಿಗೆ ವರಾಂಡದ ಸೌಲಭ್ಯವಿದೆ. ಆಟವಾಡಲು ಕೊಠಡಿ ಹಾಗೂ ಮೈದಾನಗಳ ವ್ಯವಸ್ಥೆಯಿದೆ. ಇವೆಲ್ಲವೂ ಲಲಿತ್ ಮಹಲ್ ಹೋಟೆಲಿನ ಸೌಲಭ್ಯಗಳು. ಇಂದು ಲಲಿತ್ ಮಹಲ್ ಹೋಟೆಲ್ನಲ್ಲಿ ಉಳಿಯುವ ಅತಿಥಿಗಳಿಗೆ ರಾಜನಂತೆ ಅನುಭವ ನೀಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಐಷಾರಾಮಿ ಕೊಠಡಿಗಳು, ವೈಫೈ, ಆಟದ ಕೊಠಡಿ, ಟೆನ್ನಿಸ್ ಕೋರ್ಟ್, ಈಜುಕೊಳ, ಸ್ಪಾ ಸೇವೆಗಳು ಲಭ್ಯವಿವೆ. ಅದೇಕೆಂದು ಕೇಳಿದರೆ ರಾಜಮಹಲದಲ್ಲಿ ಉಳಿದ ಅನುಭವವನ್ನು ಕೊಡಬೇಕು ಅನ್ನೋದು ಹೋಟೆಲ್ ಉದ್ದೇಶ. ಹೇಳುವುದರಲ್ಲಿ ಅಷ್ಟೇ ಅಲ್ಲ, ಸಿನಿಮಾ ಶೂಟಿಂಗ್ಗಳು, ಧಾರಾವಾಹಿಗಳ ಚಿತ್ರೀಕರಣ, ಮದುವೆ ಸಮಾರಂಭಗಳು ಸಹ ಇಲ್ಲಿ ನಡೆಯುತ್ತಿವೆ. ಅದು ಲಲಿತ್ ಮಹಲ್ಗೆ ಮತ್ತಷ್ಟು ಪ್ಯಾನ್ ಇಂಡಿಯಾ ಪಾಪ್ಯುಲಾರಿಟಿ ತಂದಿದೆ. ಇಂದು ಲಲಿತ್ ಮಹಲ್ ಮುಂಜಾನೆ ಸೂರ್ಯೋದಯದಲ್ಲಿ ನೋಡಲು ಒಂದು ಅದ್ಭುತ ದೃಶ್ಯ. ಚಾಮುಂಡಿ ಬೆಟ್ಟದ ಹಿನ್ನೆಲೆಯಲ್ಲಿ ಹಸಿರು ತೋಟಗಳ ಮಧ್ಯೆ ಬೆಳಗಿನ ಕೂಸು ಹಸಿರು ಬೆಳಕು ಅರಮನೆಯ ಮೇಲೆ ಬೀಳುವ ದೃಶ್ಯ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಇಲ್ಲಿ ನಿಂತು ಮೈಸೂರಿನ ದೃಶ್ಯವನ್ನು ನೋಡುವುದು ಒಂದು ವಿಶಿಷ್ಟ ಅನುಭವ. ಮೈಸೂರು ನಗರವನ್ನು ಅರಮನೆಗಳ ನಗರವೆಂದು ಕರೆಯಲು ಕಾರಣವಾಗಿರುವ ದಸರಾ ಹಬ್ಬದ ವೇಳೆ ಈ ಅರಮನೆಯ ಶೋಭೆ ಮತ್ತಷ್ಟು ಹೆಚ್ಚಾಗುತ್ತದೆ. ಇದು ನಮ್ಮ ಲಲಿತ್ ಮಹಲ್ ಅರಮನೆಯ ಕಥೆ. ನೀವು ಎಂದಾದರೂ ಮೈಸೂರಿಗೆ ಹೋದ್ರೆ ಲಲಿತ್ ಮಹಲ್ಗೆ ಭೇಟಿ ನೀಡುವುದು ಮರೆಯಬೇಡಿ. ಅಲ್ಲಿ ನೀವು ರಾಜನಂತೆ ಮೆಟ್ಟಲು ಬಿಟ್ಟು ನಡೆಯಲು, ಆ ವೈಭವವನ್ನು ಅನುಭವಿಸಲು ಅವಕಾಶ ಪಡೆಯುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇತಿಹಾಸದ ಕಥೆಗಳು, ಪ್ರವಾಸ ಮಾಹಿತಿ ಮತ್ತು ವೈಭವವನ್ನು ತಿಳಿಯಲು ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.